ಗೂಢಾನಗರದಲ್ಲಿ ಸಿಲಿಂಡರ್ ಸ್ಫೋಟ, 3 ಕುಟುಂಬಗಳ ಗುಡಿಸಲುಗಳು ಭಸ್ಮ. ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯಿಂದ ಸಾಂತ್ವನ ಪರಿಹಾರಕ್ಕಾಗಿ ಶಾಸಕರಿಗೆ ಮತ್ತು ಸಂಸದರಿಗೆ ಮನವಿ. ಬಳ್ಳಾರಿ ತಾಲೂಕಿನ ಶ್ರೀಧರಗಡ್ಡೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೂಢಾನಗರದಲ್ಲಿ ಇದೇ ನವೆಂಬರ್ 24ರಂದು ಸೋಮವಾರ ಬೆಳಿಗ್ಗೆ ಸಂಭವಿಸಿದ ಸಿಲಿಂಡರ್ ಸ್ಫೋಟದಲ್ಲಿ ಬೈಲಪತ್ತಾರ್ ಸಮಾಜದ ರಾಧಮ್ಮ, ಚಂದ್ರಮ್ಮ ಹಾಗೂ ಅಂಜಿನಮ್ಮ ಕುಟುಂಬಗಳ 3 ಗುಡಿಸಲುಗಳಿಗೆ ಬೆಂಕಿ ಹತ್ತಿ ಸಂಪೂರ್ಣವಾಗಿ ಸುಟ್ಟು ದವಸ ಧಾನ್ಯಗಳು ಹಾಗೂ ಸರಿಸುಮಾರು 30,000 ರೂಪಾಯಿ ಮೌಲ್ಯದ ದಿನಗೂಲಿ ಸಾಮಾನುಗಳು ನಾಶವಾಗಿವೆ. ಸಂತ್ರಸ್ತರು ಹೊರಾಂಗಣದಲ್ಲಿ ತಾತ್ಕಾಲಿಕವಾಗಿ ವಾಸವಿರುತ್ತಿದ್ದಾರೆ. ಇದೇ ನವೆಂಬರ್ 26ರಂದು ಸಂವಿಧಾನದ ಕಾರ್ಯಕ್ರಮಕ್ಕೆ ತೆರಳುವ ಸಂದರ್ಭದಲ್ಲಿ ಮಾಹಿತಿ ತಿಳಿದ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷ GS ಈರನಗೌಡ ಅವರು ಮತ್ತು ತಂಡದೊಂದಿಗೆ ಸ್ಥಳಕ್ಕೆ ವಿಸಿಟ್ ನೀಡಿ ಸಾಂತ್ವನವನ್ನು ಹೇಳಿದರು. ನಂತರ ಸಂತ್ರಸ್ತರಿಗೆ ನಿವೇಶನ ಹಾಗೂ ಪರಿಹಾರವನ್ನು ಒದಗಿಸಲು ಸರ್ಕಾರದೊಂದಿಗೆ ಮನವಿ ಮಾಡುತ್ತೇವೆ ಎಂದು ಭರವಸೆಯನ್ನು ನೀಡಿದಂತಹ ಅವರು ಈ ಸಂದರ್ಭದಲ್ಲಿ ಕಂಪ್ಲಿ ಶಾಸಕ ಗಣೇಶ್, ಸಂಸದ ತುಕಾರಾಂ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಅವರ ಗಮನಕ್ಕೂ ವಿಷಯವನ್ನು ತಲುಪಿಸಿ ಕೆಲಸ ಮಾಡುತ್ತೇವೆ ಎಂದು ಭರವಸೆಯ ಮಾತುಗಳನ್ನು ಹೇಳಿದ್ದಾರೆ. ತಕ್ಷಣ ನೆರವಾಗಿ ಕುಟುಂಬಗಳಿಗೆ ದಿನನಿತ್ಯದ ಖರ್ಚಿಗೆ ಪ್ರಚಾರ ಸಮಿತಿ ಅಧ್ಯಕ್ಷ GS ಈರನಗೌಡ ಅವರು ಸ್ವಲ್ಪ ಸಹಾಯಧನವನ್ನು ನೀಡಿದ್ದು, ಈ ಕಾರ್ಯಕ್ರಮದಲ್ಲಿ 15 ಅಂಶಗಳ ನಾಮನಿರ್ದೇಶಿತ ಸದಸ್ಯ ಜಾಶ್ವ, ಉಪಾಧ್ಯಕ್ಷರಾದಂತಹ BM ಸೂರ್ಯನಾರಾಯಣ, ಅರುಣ ಜ್ಯೋತಿ, ಮಾಧ್ಯಮ ಕಾರ್ಯದರ್ಶಿ ಶಂಕರ್ ಬಂಡೆ, ರಾಮಾಂಜಿನಿ, ನಿತಿನ್, ಹೊನ್ನೂರು ಸ್ವಾಮಿ, ನಾಗರಾಜ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. GS ಈರನಗೌಡ ಅಂತೇಳಿ ಬಳ್ಳಾರಿ ಜಿಲ್ಲಾ ನಗರ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರು. ಇವತ್ತು ಬಾಬಾ ಸಾಹೇಬ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ದಿನದಂದು ನಾವು ದಾರಿಯಲ್ಲಿ ಹೋಗಬೇಕಾದ್ರೆ ನಮ್ಮ ಗಮನಕ್ಕೆ ಒಂದು ಬಂತು. ಗೂಢಾನಗರದಲ್ಲಿ ಏಕಾಏಕಿ ಪೂಜೆ ಮಾಡಿ ದೀಗೆ ಸ್ವಲ್ಪ ಅದು ಗುಡಿಸಲಿಗೆ ಹತ್ಕೊಂಡು 3 ಮನೆ ಸುಟ್ಟು ಕರಗಲಾಗಿದೆ ಅಂತ ಒಂದು ಗಮನಕ್ಕೆ ಬಂದಾಗ ನಾವು ಗೂಢಾನಗರಕ್ಕೆ ಬಂದು ನೋಡಿದಾಗ ಈ ಒಂದು 3 ಮನೆ ಸುಟ್ಟು ಬೂದಿ ಆಗಿಬಿಟ್ಟದೆ. ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೆಲ್ಲ ಭೇಟಿ ಮಾಡಿ ನಾವು ಅವರಿಗೆ ಈ ನೊಂದ ಮಹಿಳೆಯರಿಗೆ ಈ ಒಂದು ಮನೆ ಕಳ್ಕೊಂಡಿರ್ತಕ್ಕಂಥವ್ರು ಅವರು ಬೀದಿಯಲ್ಲಿ ಮಲಗಿದ್ದಾರೆ. ಅದನ್ನ ನೋಡಿ ನಮಗೊಂದು ಭಾಳ ದುಃಖದ ವಾತಾವರಣ ಅನ್ನಿಸ್ತು. ಅದೇ ರೀತಿ ಆ ತಾಯಂದಿರಿಗೆ ನಾವು ಅದೇ ಹೇಳಿದೆ. ಸೋಮವಾರ ಈ ಘಟನೆ ನಡೆದಿದೆ. ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಗಣೇಶನವ್ರಿಗೂ ಸಹ ನಾವು ಮನವಿ ಮಾಡೋದೇನಂದರೆ ಕೂಡಲೇ ಅವರಿಗೆ ಈ ಒಂದು ಸ್ಪಾಟ್ ವಿಸಿಟ್ ಮಾಡಿ ಅವ್ರಿಗೆ ಮನೆ ಕೊಡ್ತಕ್ಕಂಥ ಕೆಲಸ ಆಗಿರಬೇಕು. ನಂತರ ಅವರು DC ಸಾಹೇಬ್ರಿಗೂ ಗಮನಕ್ಕೆ ತರ್ತೀವಿ, ಶಿವ ಸಾಹೇಬ್ರಿಗೆ ಗಮನಕ್ಕೆ ತರ್ತೀವಿ. ನಾನು ಜಾಶ್ವಾ ಅಂತೇಳಿ ಪ್ರಧಾನಮಂತ್ರಿಗಳ 15 ಅಂಶ ಕಾರ್ಯಕ್ರಮಗಳ ಅನುಷ್ಠಾನ ಸಮಿತಿಯ ಜಿಲ್ಲಾ ಸದಸ್ಯ ನಾವು ಮತ್ತು ನಮ್ಮ ಪಕ್ಷದ ಮುಖಂಡರು ಈರನಗೌಡರು ಮತ್ತು ಇನ್ನುಳಿದೆಲ್ಲ ಪದಾಧಿಕಾರಿಗಳು ಗೂಢಾನಗರದಲ್ಲಿರೋ ಒಂದು ಮನೆಗಳು ಬ್ಲಾಸ್ಟ್ ಆಗಿತ್ತು 3 ದಿವಸದ ಮುಂಚೆ ಅಂಥೇಳಿ ಆ ಸ್ಥಳಕ್ಕೆ ನಾವು ಖುದ್ದಾಗಿ ಭೇಟಿಯಾಗಿ ಇಲ್ಲಿರೋ ಸಂತ್ರಸ್ತರುಗಳ ಜೊತೆ ನಾವು ಮಾತಾಡಿದ್ದೀವಿ. ಆ ಸಿಲಿಂಡರ್ಗಳು ಒಡೆದೋದ ಮೇಲೆ ಇಲ್ಲಿ ನಡೆದಂಥ ದುರ್ಘಟನೆಗಳಿಗೆ ನಾವು ಸಂತಾಪ ಹೇಳಬೇಕಾಗಿದೆ. ಈ ಟೈಮ್ನಲ್ಲಿ ತುಂಬ ದುಃಖದಲ್ಲಿದ್ದಾರೆ. ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು CO ಅವರಿಗೆ ಈ ಸಮಿತಿ ಪರವಾಗಿ ನಾನು ಮತ್ತು ಈರನಗೌಡರು ಇಬ್ಬರು ಸೇರಿ ಅವರಿಗೆ ನಾವು ಮನವಿ ಮಾಡ್ತೇವೆ, ಒತ್ತಾಯ ಮಾಡ್ತೇವೆ. ಸರ್ ನಾನು ವ್ಯಾಪಾರ ಬೀದಿಲಿ ವ್ಯಾಪಾರ ಮಾಡ್ಕೊಂಡು ತಿನ್ನಕ್ಕಿ ನಾನು ದಿವಸ ವ್ಯಾಪಾರಿಗೆ ಹೋಗ್ತದೆ. ಇವತ್ತು ಈ ಥರ ಘಟನೆ ಆಗಿ ರೋಡಿಗೆ ಕುಂತು ಏನಿಲ್ಲ, ಹುಟ್ಟು ಬಟ್ಟೆಲೇ ಅದು ನಮಗೆ ಏನೇನು ಸಾಕಾಗಿಲ್ಲ. ಒಂದು ಮನೆಯಲ್ಲ ಏನೆಲ್ಲ ಸಹಕಾರ ಮಾಡ್ರಿ. ನಮಗೆ ಏನಿಲ್ಲ, ಬೀದಿಲಿ ಕುಂತು ಮನೆ ಮಕ್ಕಳೆಲ್ಲ ತಗೊಂಡು ಎಲ್ಲ ಸುಟ್ಟು ಹೋಗೈತಿ. ಏನೋ ಇಲ್ಲ ನಮ್ಮ ಕಡೆ. ಈ ಸ್ಕೂಲ್ ಬಟ್ಟೆಗಳು ಎಲ್ಲ ಏನೇನಿಲ್ಲ ನಮ್ಮ ಕಡೆ. ಹುಟ್ಟು ಬಟ್ಟೆಲಿ ಹೊರಗೈದು ನಮಗೆ ಸಹಕಾರ ಮಾಡಿ ನಿಮ್ ಪುಣ್ಯ ಬರ್ತದ್ರಿ. ಇದು ಸೂರ್ಯ ನ್ಯೂಸ್ ಕನ್ನಡ.